ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ತುಂಬ ಜನ ನನಗೆ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಆಮೇಲೆ ತುಂಬ ಜನ ಯೂಟ್ಯೂಬರ್ಸ್ ನನಗೆ ಹೇಳ್ತಾ ಇರ್ತಾರೆ, ಬ್ರೋ ಎಷ್ಟೇ ವೀಡಿಯೋಸ್ಗಳನ್ನ ಮಾಡಿದ್ರು ಕೂಡ ವ್ಯೂಸೇ ಬರೋಲ್ಲ ಬ್ರೋ, ಏನೇ ಮಾಡಿದ್ರು ವ್ಯೂಸ್ ಬರೋಲ್ಲ. ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅಷ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ, ಆದರೂ ವ್ಯೂಸ್ ಬರೋಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ನಿಮ್ಗಳಿಗೆ ಒಂದು ಸಣ್ಣ ಸಲಹೆ ಕೊಟ್ಬಿಡ್ತೀನಿ, ಆಮೇಲೆ ನೀಟಾಗಿ ವಿಡಿಯೋನ ಶುರು ಮಾಡ್ತೀನಿ. ಓಕೆನಾ? ಈ ಸಲಹೆನೂ ಕೂಡ ನೀವು ತಗೋಬೇಕು. ಓಕೆನಾ? ಸ್ಕಿಪ್ ಮಾಡಬೇಡಿ. ಓಕೆನಾ? ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಡ್ತೀನಿ. ಈ ಸಲಹೆ ನೀವು ತಗೊಂಡ್ರೆ ನಿಮ್ಗೊಂದು ಟ್ರಿಕ್ ಸಿಕ್ಕಂಗೆ. ಓಕೆನಾ? ಸೊ ಒಂದೇನಂತಂದರೆ 10 ವ್ಯೂಸ್ ಬರಲಿ, 20 ವ್ಯೂಸ್ ಬರಲಿ, 30 ವ್ಯೂಸ್ ಬರಲಿ, 100 ವ್ಯೂಸ್ ಬರಲಿ, ವ್ಯೂಸೇನೆ. ಓಕೆನಾ? ಸೊ ನೀವು ಕಮ್ಮಿ ಬಂತು, ನನಗೆ ಬರೀ 10 ವ್ಯೂಸ್ ಬಂತು, 4 ನಿಮಿಷ ವೀಡಿಯೋ ಮಾಡಿದ್ದೀನಿ ಕಷ್ಟಪಟ್ಕೊಂಡು, ಬರೀ 10 ವ್ಯೂಸ್ ಬಂತು ಅಂತ ಅಂದ್ಬಿಟ್ಟು ನೀವು ಕೊರಗಿದ್ರೆ ಖಂಡಿತವಾಗ್ಲೂ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಕ್ಕಾಗಲ್ಲ. ಒಂದನ್ನು ನೀವು ಎಕ್ಸಾಂಪಲ್ ತಗೊಳ್ಳಿ, ಬೆಸ್ಟ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ. 40,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಡೈಲಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಆದ್ರೂ ಕೂಡ ನನಗೆ 600, 700, 800 ಇಷ್ಟು ವ್ಯೂಸು. ಎಲ್ಲೋ ಒಂದು 3 ವೀಡಿಯೋದಲ್ಲಿ ಒಂದು ವೀಡಿಯೋ 1,000 ಹೋಗುತ್ತೆ. ಅಲ್ಲಿಗೆ ನಾನು ಎಷ್ಟು ಪೇಷನ್ಸಿಂದ ನಾನು ವೀಡಿಯೋ ಮಾಡ್ತಾ ಇರಬೇಕು ಯೋಚನೆ ಮಾಡಿ. ಒಂದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು, ನಿಮಗೆ 10 ಜನ ನೋಡ್ತಾ ಇದ್ದಾರೆ ಅಂತಂದರೆ ಅದು ತಮಾಷೆ ಅಲ್ಲ. ಓಕೆನಾ? 10 ಜನ ನೀವು ಆಡಿಯನ್ಸ್ನ ಗೇನ್ ಮಾಡಿದ್ದೀರಾ ಅಂತಂದರೆ ನೀವು ಏನೋ ಅಚೀವ್ಮೆಂಟ್ ಮಾಡಿರೋದಾರನೇ ಅದು. ಓಕೆನಾ? ಈಗ 10 ಜನ ನೀವು ಸುಮ್ಮನೆ ಬಂದ್ರಪ್ಪ ನನ್ನ ವೀಡಿಯೋ ನೋಡ್ರಪ್ಪ ಅಂತ ಯಾರು ನೋಡ್ತಾರಾ? ಈಗ ನೀವೇ ಒಂದು ರೋಡಲ್ಲಿ ಒಂದು TV ತಂದು ಇಟ್ಬಿಟ್ಟು ಈ ಸಿನಿಮಾ ಹಾಕ್ತೀನಿ ಬಂದು ನೋಡಿ ಅಂತಂದರೆ ಯಾರು ಬಂದು ನೋಡ್ತಾರಾ? ನೋಡಲ್ಲ. ಸೊ ಅದು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ತಗೊಳ್ಳಿ, ರೋಡಲ್ಲಿ ನೀವು ಒಂದು TV ಮಡಗಿ, ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಆ ಥರ ನಿಮ್ಮ ಮನಸ್ಥಿತಿ ಆಗಿ ಇಟ್ಕೋಬೇಕು ಅಂತ. ರೋಡಲ್ಲಿ ಒಂದು TV ಮಡಗಿದ್ದೀನಿ ಅಂತ ಅಂದ್ಕೊಳ್ಳಿ, ನಿಮ್ಮ ಶೋ ನೀವು ನಡೆಸ್ತಾ ಇದ್ದೀರಾ, ಯಾರೂ ಬರ್ತಾಯಿಲ್ಲ ನಿಮ್ಮ ಶೋ ನೋಡೋಕ್ಕೆ, ಬರೋಂಗೆ ಮಾಡಬೇಕು. ಓಕೆನಾ? ಸೊ ಆ ಮೆಟ್ಲುಗಳನ್ನ ನೀವು ಹತ್ಕೊಂಡು ಹೋಗಬೇಕು, ಅಷ್ಟು ಲೆವೆಲಿಗೆ ನೀವು ತಲುಪಬೇಕು ಅಂತಂದರೆ ಸೊ ನೀವು ಇಲ್ಲಿ ವರ್ಕ್ ಮಾಡಬೇಕು, ಪೇಷನ್ಸ್ ಆಗಿರಬೇಕು. ಓಕೆನಾ? ಏನೇ ಆದ್ರೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಬರ್ತಾ ಇದೆಯಾ, ಎಷ್ಟು ವ್ಯೂಸ್ ಬರ್ತಾ ಇದೆಯಾ, ಖುಷಿಯಿಂದ ಮಾಡಿ. ಓಕೆನಾ? ಅದಕ್ಕೆ ನನ್ನೇ ಎಕ್ಸಾಂಪಲ್ ತಗೊಳ್ರಪ್ಪ. ತಗೊಳ್ಳಿ, 500-600 ವ್ಯೂಸ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನನಗೆ ಹೆಮ್ಮೆ ಇದೆ. 500 ಜನನ ನಾನು ಕರೆದು ಕೂರಿಸ್ಕೊಂಡಿದ್ದೀನಲ್ಲ ಅಂತ ನಾನು ಖುಷಿ. ಓಕೆನಾ? ಈಗ 500 ಜನ ನನ್ನ ಎಪಿಸೋಡ್ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಎಪಿಸೋಡ್ ಅಂತಲೇ ತಗೊಳ್ಳಿ ಯೂಟ್ಯೂಬ್ ವೀಡಿಯೋನ. ಎಪಿಸೋಡ್ ನೋಡ್ತಾ ಇದ್ದಾರೆ ಅಂತಂದರೆ ಏನು ತಮಾಷೆ? ಮತ್ತು 500 ತಲೆಗಳು ನೋಡ್ತಾ ಇದೆ ಅಂತಂದರೆ ತಮಾಷೆನಾ? ಖಂಡಿತವಾಗ್ಲೂ ತಮಾಷೆ ಅಲ್ಲ. ಒಂದು ನನಗೆ ಯಾವಾಗಲೂ ಖುಷಿ ಆಗುತ್ತೆ, ಏನೇ ಮಾಡಿದರೂ ಇಂಡಿಪೆಂಡೆಂಟಾಗಿ ಮಾಡಿದ್ದೀನಿ. ಇಲ್ಲಿ ಯಾರ ಕೈಯೂ ಕೂಡ ಇಲ್ಲ, ಒಬ್ಬನೇ ನಿಂತ್ಕೊಂಡು ಒಬ್ಬನೇ ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿರುವಂಥದ್ದು. ಮುಂದೆ ಇನ್ನೂ ಹೆಚ್ಚೆಚ್ಚು ರೀಚ್ ಆಗ್ತೀನಿ. ಓಕೆನಾ? ಈ ಥರ ಒಂದು ಮನಸ್ಥಿತಿ ನೀವು ಇಟ್ಕೊಬಿಟ್ರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು. ಓಕೆನಾ? ಸೊ ಇವಾಗ ಟ್ರಿಕ್ ಹೋಗೋಣ, ಏನಕ್ಕೆ ನಿಮಗೆ ಯೂಟ್ಯೂಬ್ ವ್ಯೂಸ್ ಬರೋಲ್ಲ. ಓಕೆನಾ? ಸೊ ನೀವೇನು ತಪ್ಪು ಮಾಡಿರ್ತೀರಾ ಅನ್ನೋದನ್ನ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ ಕೇಳಿ. ಈ ಥರ ಟ್ರಿಕ್ಗಳು ನಿಮಗೆ ಎಲ್ಲಿ ಹುಡುಕರು ಸಿಗೋಲ್ಲ. ಡಿಫ್ರೆಂಟ್ ಟ್ರಿಕ್ಗಳು ಆವಾಗ ಕೊಡ್ತಾ ಇರ್ತೀನಿ, ತಗೋತಾ ಇರಿ. ಓಕೆನಾ? ಸೊ ಈಗ ಒಂದು ವೀಡಿಯೋ ಹಾಕ್ತೀರಾ ಅಂತ ಅಂದ್ಕೊಳ್ಳಿ ಯೂಟ್ಯೂಬಲ್ಲಿ. ಓಕೆ, ಈಗ ಯಾವುದೋ ಒಂದು ಹೌ ಟು ಗೆಟ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ವೀಡಿಯೋ ಮಾಡಿದ್ದೀರಾ. ವೀಡಿಯೋ ಹಾಕಾಯಿತು, ನೀವು ಎಷ್ಟೋ ಒಂದು ವ್ಯೂಸ್ ಬಂತು. ಸೊ ವ್ಯೂಸ್ ಬಂತು, ಆಮೇಲೆ ತಿರ್ಗಾ ಮತ್ತೆ ವ್ಯೂಸ್ ನಿಂತೋಯ್ತು. ಸ್ವಲ್ಪ ಹೊತ್ತು 2 ಅವರ್ ಬಿಟ್ಟು ನೋಡ್ತೀರಾ, ವ್ಯೂಸೇ ಬರ್ತಾಯಿಲ್ಲ. ಸೊ ಆವಾಗ ನಿಮ್ಗೆ ಅನಿಸುತ್ತೆ, ಓಹ್ ಯೂಟ್ಯೂಬ್ ನಡೆಯಲ್ಲ, ಇದು ಕತೆ ನಡೆಯಲ್ಲ, ಇಲ್ಲಿ ಎಷ್ಟೇ ವೀಡಿಯೋ ಒಳ್ಳೊಳ್ಳೆ ವೀಡಿಯೋ ಹಾಕಿದ್ರು ಅಷ್ಟೇ ಇಲ್ಲಿ ಒಳ್ಳೆಯವರು ಸಪೋರ್ಟ್ ಇಲ್ಲ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಯೂಟ್ಯೂಬ್ ವೀಡಿಯೋಸ್ ಹಾಕೋದೇ ನಿಲ್ಲಿಸ್ಬಿಡ್ತೀರಾ. ಹಂಗೆ ಮಾಡಬಾರ್ದು. ನಿಮ್ಮ ತಪ್ಪೆಲ್ಲಿರುತ್ತೆ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಆ ವಿಡಿಯೋ ಓಪನ್ ಮಾಡಿ ಕ್ರೋಮ್ ಆ್ಯಪಲ್ಲಿ. ಓಕೆನಾ? ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಆ ವಿಡಿಯೋ ಓಪನ್ ಮಾಡಿಬಿಟ್ಟು ಆ ವಿಡಿಯೋದಲ್ಲಿ ಅನಾಲಿಟಿಕ್ಸ್ನ ಓಪನ್ ಮಾಡಿ. ಓಕೆನಾ? ಅನಾಲಿಟಿಕ್ಸ್ನ ಓಪನ್ ಮಾಡಿ. ಇವಾಗ ನಾನು ಇಲ್ಲಿ ಓಪನ್ ಮಾಡ್ತೀನಿ, ಒಂದು ನಿಮಿಷ. ಅನಾಲಿಟಿಕ್ಸ್ನ ಓಪನ್ ಮಾಡಿ. ವೆಯ್ಟ್. ಅನಾಲಿಟಿಕ್ಸಲ್ಲಿ ಸ್ಟುಡಿಯೋ ಬೆಟದಲ್ಲಿ ಓಪನ್ ಮಾಡಿ. ಇದನ್ನು ಅನಾಲಿಟಿಕ್ಸಲ್ಲಿ ರೀಚ್ ಅಂತ ಇರುತ್ತೆ, ಆ ರೀಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಭವಿಷ್ಯ ಗೊತ್ತಾಗುತ್ತೆ ನೋಡಿ. ಎಷ್ಟು ಜನಕ್ಕೆ ನಿಮ್ಮ ವಿಡಿಯೋ ತಲುಪಿದೆ, ಅದರಲ್ಲಿ ಎಷ್ಟು ಜನ ಇಂಪ್ರೆಷನ್ನ ಕೊಟ್ಟಿದ್ದಾರೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಕೊಡುತ್ತೆ ನಿಮಗೆ. ಇಲ್ಲಿ ಒಂದು ಆಪ್ಷನ್ ಇರುತ್ತೆ ರೀಚಲ್ಲಿ, ಇಂಪ್ರೆಷನ್ಸ್ ಪಕ್ಕ, ಇಂಪ್ರೆಷನ್ಸ್ ಕ್ಲಿಕ್ ಥ್ರೂ ರೇಟ್ ಅಂತ. ಸೊ ಇಲ್ಲಿ ನಿಮ್ಮ ಒಂದು ಚಾನಲ್ ಲೆವೆಲ್ ಗೊತ್ತಾಗೋದು. ಓಕೆನಾ? ಆ ಒಂದು ವಿಡಿಯೋ ವೈರಲ್ ಆಗುತ್ತಾ ಇಲ್ವಾ ಅನ್ನೋದು ಇಲ್ಲೇ ನಿಮ್ಗೆ ಗೊತ್ತಾಗೋದು. ಆ ಒಂದು ಇಂಪ್ರೆಷನ್ಸ್ ಕ್ಲಿಕ್ ಥ್ರೂ ರೇಟ್ ಏನಿದೆ, CTR ಅಂತ ಹೇಳ್ತೀವಿ. ಓಕೆನಾ? ಯೂಟ್ಯೂಬ್ CTR ಬೇರೆ, ಆ್ಯಡ್ಸೆನ್ಸ್ CTR ಬೇರೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಡ್ಸೆನ್ಸ್ CTR 10ಕ್ಕಿಂತ ಕಮ್ಮಿ ಇರಬೇಕು. ಯಾಕೆ ಕಮ್ಮಿ ಇರಬೇಕು ಅಂತ ನೀವೇನಾದ್ರು ಕೇಳಿದ್ರೆ ಅದ್ರ ಬಗ್ಗೆ ಇವಾಗ ನಾನು ಹೇಳ್ತಾ ಹೋದ್ರೆ ತುಂಬ ದೊಡ್ಡ ವೀಡಿಯೋ ಆಗುತ್ತೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಐ ಕಾರ್ಡ್ ಹಾಕ್ತೀನಿ ನೋಡ್ಕೊಳ್ಳಿ, ಅಥವಾ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ವೀಡಿಯೋ ನೋಡಿ. ಓಕೆನಾ? ಸೊ ಇದು ನಾನು ಮಾತಾಡ್ತಾ ಇರೋದು ಯೂಟ್ಯೂಬ್ CTR ಬಗ್ಗೆ. ಈ CTR ನಿಮಗೆ 10ಕ್ಕಿಂತ ಜಾಸ್ತಿ ಇರಬೇಕು. ಆಪೋಸಿಟ್, ಅಲ್ಲಿ 10ಕ್ಕಿಂತ ಕಮ್ಮಿ ಇರಬೇಕು, ಇಲ್ಲಿ 10ಕ್ಕಿಂತ ಜಾಸ್ತಿ ಇರಬೇಕು. ಇದು 10ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ತಗೊಳ್ಳಿ, ನಿಮ್ಮ ವೀಡಿಯೋ ಚೆನ್ನಾಗಿ ಹೋಗುತ್ತೆ ಅಂತ, ಒಳ್ಳೆ ವ್ಯೂಸ್ ಬರುತ್ತೆ ಅಂತ. ಓಕೆನಾ? ಇವಾಗ ನಾನು ರೀಸೆಂಟ್ ವೀಡಿಯೋ ಹಾಕಿದ್ನಲ್ಲ, ಸೊ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಬಿಡಿ ಅಂತ, ಅದು ನೋಡಿ 10.2% ರೀಚ್ ಆಗಿದೆ ಕ್ಲಿಕ್ ಥ್ರೂ ರೇಟ್.
ಓಕೆನಾ. ಅದಕ್ಕೋಸ್ಕರ ಅದಕ್ಕೆ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಆಲ್ರೆಡಿ 1,000 ಮೇಲೆ ವ್ಯೂಸ್ ಆಗಿದೆ ಅದಕ್ಕೆ. ಸೊ ಹಾಗಾದರೆ ನೀವು ಇದರಿಂದ ಏನು ತಿಳ್ಕೊಂಡ್ರಿ? ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಇರಬೇಕು ಅಂತ. ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಇದ್ದರೆ ಸಾಕಾ? ಇನ್ನೂ ಏನಾದರೂ ಬದಲಾವಣೆಗಳು ಮಾಡಬೇಕು ಅಲ್ವಾ? ಏನೋ ಒಂದು ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಏನು ಸ್ವಲ್ಪ ಚೇಂಜ್ ಮಾಡಿ, ಓಕೆನಾ. ಅಕಸ್ಮಾತ್ ನಿಮಗೆ ಕ್ಲಿಕ್ ಥ್ರೂ ರೇಟ್ 10ಕ್ಕಿಂತ ಕಮ್ಮಿ ಇತ್ತು ಅಂತ ಅಂದ್ಕೊಳ್ಳಿ, ಆಗ ನೀವು ತಲೆಗೆ ಹಾಕೋಬಿಡಿ, ಓ ನಿಮ್ಮ ವಿಡಿಯೋದಲ್ಲಿ ನೀವು ತಮ್ನೇಲ್ ಸರಿಗೆ ಹಾಕಿಲ್ಲ ಅಂತ. ಸೊ ದಯವಿಟ್ಟು ಆವಾಗ ತಮ್ನೇಲ್ನ ಚೇಂಜ್ ಮಾಡ್ಕೊಳ್ಳಿ. ಒಳ್ಳೆ ತಮ್ನೇಲ್ನ ಹಾಕಿ 10ಕ್ಕಿಂತ ಜಾಸ್ತಿ ಬರಬೇಕು ಕ್ಲಿಕ್ ಥ್ರೂ ರೇಟ್. ಆ ರೇಂಜ್ಗೆ ಹಾಕಿ ಯಾಕೆ ವಿಡಿಯೋ ವೈರಲ್ ಆಗಲ್ಲ ನಾವು ನೋಡೋಣ, ಓಕೆನಾ. ಸೊ ಇದು ಮೇಯ್ನಾಗಿ ಬೇಕಾಗಿರೋದು ಯೂಟ್ಯೂಬಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರಬೇಕು ಅಂತಂದರೆ, ಓಕೆನಾ. ಸೊ ಆದಷ್ಟು ತಮ್ನೇಲ್ ಹಾಕೋದಕ್ಕೆ ಒಳ್ಳೊಳ್ಳೆ ತಮ್ನೇಲ್ ಹಾಕೋದಕ್ಕೆ ಟ್ರೈ ಮಾಡ್ತಾರೆ, ನಿಮಗೆ ವೀಡಿಯೋಸ್ಗಳು ಒಳ್ಳೊಳ್ಳೆ ವ್ಯೂಸ್ಗಳು ಬರುತ್ತೆ, ಓಕೆನಾ. ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಇರಬೇಕು ಯೂಟ್ಯೂಬಲ್ಲಿ, ಆ್ಯಡ್ಸೆನ್ಸಲ್ಲಿ ಕಮ್ಮಿ ಇರಬೇಕು ಅದಕ್ಕಿಂತ. ಮೈಂಡಲ್ಲಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ವೀಡಿಯೋಸ್ ಎಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.